ಹರೇ ಶ್ರೀನಿವಾಸ. ಗೊಬ್ಬರ ತಯಾರಿಕೆ ಹೇಗೆ ಅನ್ನೋದು ನಾನಿವತ್ತು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ನಾನಿಲ್ಲಿ ತರಕಾರಿಗಳದ್ದು ವೇಸ್ಟೇಜ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಹೊರಗಡೆ ಒಂದು ಬೆತ್ತದ ಮರ ಇಟ್ಟಿದ್ದೀನಿ, ಅಲ್ಲಿ ಹಾಕಿ ಇಟ್ಕೊತೀನಿ. ಇದು ಬೆತ್ತದ ಮರ ಅಥವಾ ಬೆತ್ತದ ಬುಟ್ಟಿ ಒಳಗೆ ಹಾಕಿಟ್ಕೊಳ್ಳೋದು ಒಳ್ಳೆಯದು. ಬೆತ್ತದ ಬುಟ್ಟಿ ಹೊರಗಡೆ ಇದೆ, ಅಲ್ಲಿ ಹಾಕಿಟ್ಕೊತೀನಿ. ಅದರಲ್ಲಿ ಮೊದಲೇ ಒಂದಿಷ್ಟು ಹಾಕಿದ್ದೀನಿ ವೇಸ್ಟೇಜು. ಇದಕ್ಕೆ ತರಕಾರಿ ಒಂದೇ ಅಲ್ಲ, ಹಣ್ಣಿನ ವೇಸ್ಟೇಜು ಕೂಡ ಹಾಕ್ಕೋಬೋದು. ಮತ್ತು ತುಂಬ ಹುಳಿ ಮೊಸರು ಉಳಿದಿದ್ರೂ ಕೂಡ ಹಾಕ್ಕೋಬೋದು. ಇದು ಒಣಗಿಸೋದಕ್ಕೆ ಬಿಸಿಲು ಬೇಕು. ಮನೆ ಮಾಡಿ ಮೇಲೆ ಟೆರೆಸಲ್ಲಿ ಇಟ್ಕೋಬಹುದು, ಇಲ್ಲ ಅಂಗಳದಲ್ಲಿ ಒಂದು ಸೈಡಲ್ಲಿ ಇಟ್ಕೋಬಹುದು. ಮಳೆ ಬಂದರೂ ಏನು ತೊಂದರೆ ಇಲ್ಲ. ಇದು ಪ್ಲಾಸ್ಟಿಕ್ ಬಕೆಟ್ ತೊಗೊಂಡು ಅದಕ್ಕೆ ತೂತು ಹಾಕಿ ಕೆಳಗಡೆ ಮಧ್ಯ ಎಲ್ಲ ತೂತು ಹಾಕಿ ಆ ಥರ ಕೂಡ ಮಾಡಿನೂ ಇಟ್ಕೋಬೋದು. ಮತ್ತು ನಾನಿಲ್ಲಿ ಸೊಪ್ಪಿನ ಬೇರುಗಳೆಲ್ಲ ತೊಗೊಂಡಿದ್ದೀನಿ, ಹೆಚ್ಚಿ ಉಳಿದಿದ್ದ ಬೇರುಗಳು. ಇದನ್ನೆಲ್ಲ ನಾನು ಆ ಬುಟ್ಟಿಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕ್ತೀನಿ ನಾನು, ಬೇಗ ಗೊಬ್ಬರ ಆಗತ್ತೆ ಅಂತ. ಆವಾಗ ನೀರು ಕೂಡ ಸಿಡಿಸ್ಬೋದು ಇದಕ್ಕೆ, ಇಲ್ಲ ಅಂತಂದರೂ ತಾನೇ ಗೊಬ್ಬರ ಆಗುತ್ತೆ. 2 ಇಟ್ಕೊಂಡಿದ್ರೆ ಒಂದು ಫುಲ್ ಆದಮೇಲೆ ಇನ್ನೊಂದು ಬುಟ್ಟಿನಲ್ಲಿ ಹಾಕಿಟ್ಕೋಬೋದು. ಪ್ಲ್ಯಾಸ್ಟಿಕಲ್ಲಿ ಇಟ್ಕೊಂಡಿದ್ದು ನನಗೇನಾಯಿತು ಅಂತಂದರೆ, ಅದು ತೂತಾಗಿ ಹಾಕಿ ಮಾಡಿ ಇಟ್ಟಿದ್ದು ಬಿಸಿಲಿಗೆ ಸ್ವಲ್ಪ ಬೇಗ ಒಡೆದೋಗುತ್ತೆ. ಅದು ತೆಂಗಿನಕಾಯಿ ಮರ ಹತ್ರನೇ ಇರೋದ್ರಿಂದ ಅದು ತೆಂಗಿನಕಾಯಿ ಬಿದ್ದು ಒಡೆದು ಹೋಗುತ್ತೆ. ನೋಡಿ, ಈ ಥರ ಒಂದು ಸ್ವಲ್ಪ ಮಣ್ಣು ಉದುರಿಸ್ಕೊಳ್ತಾ ಇದ್ದೀನಿ. ಈ ಬೆತ್ತದ ಬುಟ್ಟಿಗೆ ನಾವು ತೂತು ಹಾಕೋ ಕೆಲಸ ಇಲ್ಲ, ಅದರೊಳಗೆ ತೂತಿರೋದ್ರಿಂದ. ಬೆತ್ತದ್ದು ಮರ ಕೂಡ 2 ಇಟ್ಕೊಂಡು ಒಂದು ಮರ ತುಂಬಿದ ಮೇಲೆ ಇನ್ನೊಂದು ಮರದಲ್ಲಿ ಹಾಕಿಟ್ಕೋಬೋದು. ತೂತು ಹಾಕದೇ ಇದ್ದರೆ ಕೊಳ್ತ್ಬಿಡತ್ತದು. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ. ಪೂರ್ತಿ ನಾನು ಈ ಥರನೇ ಮಾಡಿ ಇಟ್ಕೊಂಡಿದ್ದಿದ್ದು. ಫುಲ್ ಮಣ್ಣು ಥರ ಗೊಬ್ಬರ ಆಗಿದೆ. ಇದನ್ನು ಹೇಗೆ ಗೊಬ್ಬರನ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ಮೊದಲೇ ಮರ ಇದೆ, ಗಿಡ ಇದೆ ಅಂತಂದರೆ ಅದಕ್ಕೆ ಸ್ವಲ್ಪ ಮಣ್ಣು ತೋಡ್ಬಿಟ್ಟು ಈ ಗೊಬ್ಬರನ ಅದರೊಳಗೆ ಹಾಕಿಬಿಟ್ಟು, ಇದು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗ್ತಾ ಬರ್ತಾ ಇದೆ. ಈ ಥರ ಬೇಗ ನೀವೆಲ್ಲ ಕೈ ಹಾಕಕ್ಕೆ ಹೋಗಬೇಡಿ, ಒಳಗಡೆ ಹುಳ ಇರುತ್ತೆ. ನಾನು ಏನಿದೆ ಅಂತ ಆವಾಗವಾಗ ನೋಡ್ತಿರ್ತೀನಿ, ಹಾಗಾಗಿ ನಾನು ಕೈ ಹಾಕಿ ತೋರಿಸಿದ್ದೀನಿ. ನೀವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡೋರು ತಕ್ಷಣ ಕೈ ಹಾಕಬೇಡಿ. ಇನ್ನೂ ಒಣಗಿದೆ ನೋಡಿ ಇದು ಚೆನ್ನಾಗಿ. ಮೊದಲೇ ಮರ ಗಿಡ ಇದೆ ಅಂತನ್ನೋರು ಮೇಲ್ಗಡೆ ಇದ್ದ ಮಣ್ಣು ಒಂಚೂರು ತೋಡ್ಬಿಟ್ಟು ಈ ಗೊಬ್ಬರನ ಒಳಗಡೆ ಹಾಕಿದರೆ ಗಿಡಗಳಿಗೆ ತುಂಬ ಶಕ್ತಿ ಬರುತ್ತೆ, ಚೆನ್ನಾಗಿ ಹಣ್ಣು ತರಕಾರಿಗಳನ್ನು ಕೊಡುತ್ತೆ. ಮತ್ತು ತುಳಸಿ, ಹೂವಿನ ಗಿಡ ಏನು ಹಾಕಿದ್ರೂ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ, ಫಲನೂ ಕೊಡುತ್ತೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಗೊಬ್ಬರ ಇನ್ನೂ ಹೇಗೆ ಚೆನ್ನಾಗಿ ತಯಾರಿ ಆಗಿದೆ, ಅದನ್ನು ಹೇಗೆ ಪಾಟ್ ಒಳಗೂ ಹಾಕಿ ಇಟ್ಕೊಂಡು ಹೂವಿನ ಗಿಡ ಹೇಗೆ ಬೆಳೆಸೋದು ಮತ್ತು ತರಕಾರಿಗಳನ್ನು ಹೇಗೆ ಬೆಳೆಸೋದು ಅಂಥೇಳಿ ನಾನು ನೆಕ್ಸ್ಟು ಟ್ರೈ ಮಾಡಿ ತೋರಿಸ್ತೀನಿ. ಮಾಡ್ತಾ ಇದ್ದೆ, ಇವಾಗ ಆಗ್ತಿರಲಿಲ್ಲ, ಸ್ವಲ್ಪ ದಿನದಿಂದ ಮತ್ತೆ ಶುರು ಮಾಡಿದ್ದೀನಿ. ಇದು ಹಳೆ ಗೊಬ್ಬರ ನೋಡಿ ಎಷ್ಟು ಚೆನ್ನಾಗಿ ಒಳಗಿನ ತನಕ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ. ಆದರೆ ಈ ಬಕೆಟ್ ಪ್ಲಾಸ್ಟಿಕ್ ಆದ್ದರಿಂದ ಒಡೆದು ಸ್ವಲ್ಪ ತೊಂದರೆ ಆಗಿದೆ. ಅದಕ್ಕೆ ನಾನು ಬೆತ್ತದ ಬುಟ್ಟಿ ಒಳಗೆ ಇಟ್ಕೊತಾ ಇದ್ದೀನಿ. ನೀವು ಬೆತ್ತದ ಬುಟ್ಟಿ ಒಳಗೆ ಇಟ್ಕೊಳ್ಳಿ. ಬಕೆಟ್ ಸುಮ್ಮನೆ ದುಡ್ಡು ಹಾಕಿ ತೊಗೊಂಡು ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಹರೇ ಶ್ರೀನಿವಾಸ.